2026ನೇ ವರ್ಷ ಮಿಥುನ ರಾಶಿಯವರಿಗೆ ಮನಸ್ಸು, ಬುದ್ಧಿ ಮತ್ತು ನಿರ್ಧಾರ ಶಕ್ತಿಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುವ ಅತ್ಯಂತ ಮಹತ್ವದ ವರ್ಷವಾಗಲಿದೆ. ಈ ವರ್ಷ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಜೀವನದ ದಿಕ್ಕನ್ನೇ ರೂಪಿಸುವಷ್ಟು ಪ್ರಭಾವಶಾಲಿಯಾಗಿರುತ್ತವೆ. ವರ್ಷದ ಆರಂಭದಲ್ಲಿ ಗುರುಗ್ರಹ ನಿಮ್ಮ ಲಗ್ನದ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ಆತ್ಮವಿಶ್ವಾಸ ಮತ್ತು ಚಿಂತನಾ ಶಕ್ತಿ ಹೆಚ್ಚಾಗುತ್ತದೆ. ಗುರುಗ್ರಹದ ಅನುಗ್ರಹದಿಂದ ನೀವು ನಿಮ್ಮ ಮಾತಿನ ಶಕ್ತಿಯಿಂದಲೇ ಅವಕಾಶಗಳನ್ನು ನಿಮ್ಮ ಕಡೆಗೆ ತರುವ ಸಾಮರ್ಥ್ಯ ಪಡೆಯುತ್ತೀರಿ. ಕೆಲಸ ಮತ್ತು ಜೀವನ ಎರಡರಲ್ಲೂ ಹೊಸ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವ ಸಮಯ ಇದು. ಶನಿಗ್ರಹ ನಿಮ್ಮ ಭಾಗ್ಯಕ್ಷೇತ್ರದಲ್ಲಿ ಇರುವುದರಿಂದ ಅದೃಷ್ಟಕ್ಕಿಂತ ಶ್ರಮಕ್ಕೆ ಹೆಚ್ಚಿನ ಮಹತ್ವ ನೀಡುವ ಪಾಠವನ್ನು ಕಲಿಸುತ್ತಾನೆ. ಈ ವರ್ಷ ಶಾರ್ಟ್ಕಟ್ ಹುಡುಕಿದರೆ ನಿರಾಸೆ ಎದುರಾಗಬಹುದು ಎಂಬುದನ್ನು ಶನಿ ಸ್ಪಷ್ಟವಾಗಿ ಸೂಚಿಸುತ್ತಾನೆ. ಆದರೆ ಪ್ರಾಮಾಣಿಕ ಪರಿಶ್ರಮ ಮಾಡಿದರೆ ವಿಳಂಬವಾದರೂ ಭದ್ರ ಯಶಸ್ಸು ಸಿಗುವುದು ಖಚಿತ. ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಅದೇ ಒತ್ತಡ ನಿಮ್ಮ ಸಾಮರ್ಥ್ಯವನ್ನು ಹೊರತರಲು ಕಾರಣವಾಗುತ್ತದೆ. 2026ರ ಮೊದಲಾರ್ಧದಲ್ಲಿ ಕೆಲಸದ ಸ್ಥಳಗಳಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳ ಜೊತೆ ಹೋಲಿಕೆಗಿಂತ ನಿಮ್ಮ ಬೆಳವಣಿಗೆಯ ಮೇಲೆ ಗಮನ ಕೊಡುವುದು ಲಾಭದಾಯಕ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಿದರೆ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಮಧ್ಯಭಾಗದ ನಂತರ ಸೂಕ್ತ ಅವಕಾಶ ಸಿಗುವ ಸೂಚನೆಗಳಿವೆ. ವ್ಯವಹಾರ ಮಾಡುವ ಮಿಥುನ ರಾಶಿಯವರಿಗೆ ಹೊಸ ಐಡಿಯಾಗಳು ಯಶಸ್ಸಿನ ದಾರಿ ತೆರೆದಿಡುತ್ತದೆ. ಆದರೆ ಒಟ್ಟೊಟ್ಟಿಗೆ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡರೆ ಗೊಂದಲ ಉಂಟಾಗಬಹುದು. ಒಂದು ಸಮಯದಲ್ಲಿ ಒಂದೇ ಗುರಿಯ ಮೇಲೆ ಕೇಂದ್ರೀಕರಿಸುವುದು ಬಹಳ ಮುಖ್ಯ. ಹಣಕಾಸಿನ ವಿಷಯದಲ್ಲಿ 2026ನೇ ವರ್ಷ ಏರಿಳಿತಗಳನ್ನು ತೋರಿಸುತ್ತದೆ. ಗುರುಗ್ರಹ ಆದಾಯದ ಅವಕಾಶಗಳನ್ನು ನೀಡಿದರೂ ಶನಿ ಖರ್ಚಿನ ಮೇಲೆ ನಿಯಂತ್ರಣ ಬೇಡಿಕೆ ಇಡುತ್ತಾನೆ. ಹಣ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳದಿದ್ದರೆ ವರ್ಷದ ಕೊನೆಯಲ್ಲಿ ಒತ್ತಡ ಎದುರಾಗಬಹುದು. ರಾಹುಕೇತುಗಳ ಸ್ಥಾನ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ಮತ್ತು ಅತಿಯಾದ ಯೋಚನೆಗಳನ್ನು ಹೆಚ್ಚಿಸಬಹುದು. ರಾಹು ನಿಮಗೆ ದೊಡ್ಡ ಕನಸುಗಳನ್ನು ತೋರಿಸಿದರೆ ಕೇತು ಅವುಗಳ ಅರ್ಥವನ್ನು ಪ್ರಶ್ನಿಸುವಂತೆ ಮಾಡುತ್ತದೆ. ಈ ಕಾರಣಗಳಿಂದ ಕೆಲವೊಮ್ಮೆ ನೀವು ತೀರ್ಮಾನ ತೆಗೆದುಕೊಳ್ಳಲು ಗೊಂದಲ ಅನುಭವಿಸಬಹುದು. ಯಾವುದೇ ಮಹತ್ವದ ನಿರ್ಣಯಕ್ಕೆ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಜೀವನದಲ್ಲಿ ನಿಮ್ಮ ಮಾತುಗಳೇ ಸಂಬಂಧಗಳನ್ನು ಕಟ್ಟುವ ಅಥವಾ ಕೆಡಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಮಾತಿನ ತೀಕ್ಷ್ಣತೆ ಕಡಿಮೆ ಮಾಡಿಕೊಂಡರೆ ಕುಟುಂಬದಲ್ಲಿ ಶಾಂತಿ ಉಳಿಯುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಈ ವರ್ಷ ಹೆಚ್ಚಿನ ಗಮನ ಅಗತ್ಯ. ಮನೆಯ ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆಸ್ತಿ ಅಥವಾ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ತಾಳ್ಮೆ ಬಹಳ ಮುಖ್ಯ. ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆ ಮುಖ್ಯವಾಗುತ್ತದೆ. ವಿವಾಹಿತ ಮಿಥುನ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಂಭಾಷಣೆಯೇ ಪ್ರಮುಖ ಪರಿಹಾರವಾಗುತ್ತದೆ. ಸಂಗಾತಿಯೊಂದಿಗೆ ಮನಸ್ಸಿನ ಮಾತು ಹಂಚಿಕೊಳ್ಳದಿದ್ದರೆ ತಪ್ಪು ಅರ್ಥೈಸಿಕೆ ಹೆಚ್ಚಾಗಬಹುದು. ಆದರೆ ಪರಸ್ಪರ ಗೌರವ ಮತ್ತು ಸಮಯ ಕೊಟ್ಟರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಈ ವರ್ಷ ಹೊಸ ಪರಿಚಯಗಳು ಆಗುವ ಸಾಧ್ಯತೆ ಹೆಚ್ಚು. ಆದರೆ ತಕ್ಷಣ ಭಾವನಾತ್ಮಕ ನಿರ್ಣಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಪ್ರೇಮ ಜೀವನದಲ್ಲಿ ಆಕರ್ಷಣೆ ಹೆಚ್ಚಾದರೂ ಸ್ಥಿರತೆ ತಡವಾಗಿ ಬರುತ್ತದೆ. ಹಳೆಯ ಪ್ರೇಮ ಸಂಬಂಧಗಳು ಮತ್ತೆ ಸಂಪರ್ಕ ಸಾಧಿಸುವ ಸಾಧ್ಯತೆ ಇದೆ. ಆದರೆ ಹಳೆಯ ತಪ್ಪುಗಳನ್ನು ಮರೆತು ಮುಂದುವರಿಯುವ ಸಾಮರ್ಥ್ಯ ಬೇಕಾಗುತ್ತದೆ. ಭಾವನೆ ಮತ್ತು ವಿವೇಕದ ನಡುವೆ ಸಮತೋಲನ ಸಾಧಿಸುವುದು ಬಹಳ ಮುಖ್ಯ. ನಿಷ್ಠೆಯಿಲ್ಲದ ಸಂಬಂಧಗಳಿಂದ ದೂರವಿರುವುದು ಒಳಿತು. ಆರೋಗ್ಯದ ದೃಷ್ಟಿಯಿಂದ 2026ನೇ ವರ್ಷ ಮಿಶ್ರ ಫಲ ನೀಡುತ್ತದೆ. ಅತಿಯಾದ ಯೋಚನೆ ಮತ್ತು ಮಾನಸಿಕ ಒತ್ತಡ ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು.
ನರ ಸಂಬಂಧಿತ ತೊಂದರೆಗಳು, ತಲೆನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ನಿಯಮಿತ ವಿಶ್ರಾಂತಿ ಮತ್ತು ನಿದ್ರೆ ಆರೋಗ್ಯಕ್ಕೆ ಅತ್ಯವಶ್ಯಕ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಆಹಾರದಲ್ಲಿ ಅತಿಯಾದ ಕ್ಯಾಫಿನ್ ಮತ್ತು ಜಂಕ್ ಫುಡ್ ಕಡಿಮೆ ಮಾಡುವುದು ಉತ್ತಮ. ಶರೀರಕ್ಕಿಂತ ಮನಸ್ಸಿನ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕು. ಸಮಯಕ್ಕೆ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡರೆ ದೊಡ್ಡ ಸಮಸ್ಯೆಗಳು ತಪ್ಪುತ್ತವೆ. ಪ್ರಕೃತಿಯ ನಡುವೆ ಸಮಯ ಕಳೆಯುವುದು ನಿಮಗೆ ಹೊಸ ಶಕ್ತಿ ನೀಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಶನಿ ಎಚ್ಚರಿಕೆ ನೀಡುತ್ತಾನೆ. ವಿದ್ಯಾರ್ಥಿ ಮಿಥುನ ರಾಶಿಯವರಿಗೆ ಈ ವರ್ಷ ಬುದ್ಧಿಶಕ್ತಿ ಪರೀಕ್ಷೆಯ ವರ್ಷವಾಗಿರುತ್ತದೆ. ಓದಿನಲ್ಲಿ ಗಮನ ಚದುರುವ ಸಾಧ್ಯತೆ ಹೆಚ್ಚು. ಆದರೆ ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ತಪ್ಪುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಶಿಸ್ತು ಅತ್ಯಗತ್ಯ. ಗುರುಗ್ರಹದ ಅನುಗ್ರಹದಿಂದ ಕಲಿಕೆ. ಶಿಕ್ಷಕರ ಮತ್ತು ಮಾರ್ಗದರ್ಶಕರ ಸಲಹೆ ಬಹಳ ಉಪಯುಕ್ತವಾಗುತ್ತದೆ. ಸೂರ್ಯಗ್ರಹದ ಸಂಕ್ರಮಣಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಭಾಷಣ, ಬರವಣಿಗೆ ಮತ್ತು ಸಂವಹನ ಕ್ಷೇತ್ರದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ಬಿಸ್ನೆಸ್ ಕ್ಷೇತ್ರದವರಿಗೆ 2026 ಶುಭಕರ. ನಿಮ್ಮ ಬುದ್ಧಿಚಾತುರ್ಯವೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಸಂಪರ್ಕಗಳು ಹೆಚ್ಚಾಗುತ್ತವೆ. ಹೊಸ ಜನರ ಪರಿಚಯ ನಿಮ್ಮ ಜೀವನಕ್ಕೆ ಹೊಸ ಅವಕಾಶಗಳನ್ನು ತರುತ್ತದೆ. ಆದರೆ ಯಾರನ್ನೂ ಅಂಧವಾಗಿ ನಂಬಬಾರದು ಎಂಬ ಎಚ್ಚರಿಕೆ ಇದೆ. ಸ್ನೇಹದಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಆಧ್ಯಾತ್ಮಿಕ ಚಿಂತನೆಗಳು ಈ ವರ್ಷ ನಿಧಾನವಾಗಿ ಬೆಳೆಯುತ್ತವೆ. ಜೀವನದ ಅರ್ಥದ ಬಗ್ಗೆ ಯೋಚನೆ ಶುರುವಾಗುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬುಧಗ್ರಹದ ಪ್ರಭಾವದಿಂದ ನೀವು ಮಾತಿನ ಮೂಲಕ ಪ್ರಭಾವ ಬೀರುವ ಶಕ್ತಿ ಪಡೆಯುತ್ತೀರಿ. ಆದರೆ ಅತಿಯಾದ ಮಾತು ಕೆಲವೊಮ್ಮೆ ಸಮಸ್ಯೆ ತರಬಹುದು. ಮೌನದ ಮೌಲ್ಯವನ್ನು ಕಲಿಯುವ ವರ್ಷ ಇದು. ಶನಿವಾರ ಶನಿದೇವರಿಗೆ ಪ್ರಾರ್ಥನೆ ಮಾಡುವುದು ಮಾನಸಿಕ ಸ್ಥಿರತೆ ನೀಡುತ್ತದೆ. ಬುಧವಾರ ಬುಧಗ್ರಹಕ್ಕೆ ಸಂಬಂಧಿಸಿದ ದಾನ ಶುಭಕರ. ಹಸಿರು ಬಣ್ಣದ ವಸ್ತುಗಳ ಬಳಕೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ನಿಮ್ಮ ದಿನಚರಿಯಲ್ಲಿ ಶಿಸ್ತು ತರಲು ಪ್ರಯತ್ನಿಸಬೇಕು. ಸಮಯ ನಿರ್ವಹಣೆ ಕಲಿತರೆ ಅರ್ಧ ಸಮಸ್ಯೆಗಳು ಪರಿಹಾರವಾಗುತ್ತವೆ. 2026 ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಗೊಂದಲದಲ್ಲಿದ್ದ ನಿರ್ಣಯಗಳಿಗೆ ಉತ್ತರ ಸಿಗಲು ಶುರುವಾಗುತ್ತದೆ. ನಿಮ್ಮ ಬುದ್ಧಿ ಮತ್ತು ಅನುಭವಗಳ ಸಂಯೋಜನೆ ಯಶಸ್ಸು ತರುತ್ತದೆ. ನಿಧಾನವಾಗಿ ಆದರೆ ಖಚಿತವಾಗಿ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತೀರಿ. ನಿಮ್ಮ ಚಿಂತನಾ ಶೈಲಿ ಹೆಚ್ಚು ಪ್ರೌಢವಾಗುತ್ತದೆ. ಜೀವನವನ್ನು ಗಂಭೀರವಾಗಿ ನೋಡುವ ದೃಷ್ಟಿಕೋನ ಬೆಳೆಯುತ್ತದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ಶಕ್ತಿ ಬರುತ್ತದೆ. ನಿಮ್ಮ ಮಾತುಗಳ ಪ್ರಭಾವವನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವ ಕಲೆಯನ್ನು ಕಲಿಯುತ್ತೀರಿ. ಅಸ್ಥಿರತೆ ಕಡಿಮೆಯಾಗಿ ಸ್ಥಿರತೆ ಕಡೆಗೆ ಸಾಗುತ್ತೀರಿ. ನಿಮ್ಮ ಮನಸ್ಸೇ ನಿಮ್ಮ ಗೆಲುವು ಮತ್ತು ಸೋಲಿನ ಮೂಲ ಎಂದು ಅರಿಯುತ್ತೀರಿ. ಭಯಕ್ಕಿಂತ ವಿವೇಕವನ್ನು ಆಯ್ಕೆ ಮಾಡುವ ಶಕ್ತಿ ಬರುತ್ತದೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆತ್ಮವಿಶ್ವಾಸ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬೆಳೆಯುತ್ತದೆ. ಒಳಗಿನ ಗೊಂದಲಗಳಿಂದ ಹೊರಬರುವ ಸಮಯ ಇದು. 2026 ವರ್ಷ ನಿಮ್ಮನ್ನು ಮಾನಸಿಕವಾಗಿ ಬಲಿಷ್ಠನಾಗಿಸುತ್ತದೆ. ಮಿಥುನ ರಾಶಿಯವರಿಗೆ 2026 ಪರಿಪಕ್ವತೆಯ ವರ್ಷವಾಗಿದೆ. ಆಲೋಚನೆಯಿಂದ ಆಚಾರಕ್ಕೆ ಸಾಗುವ ವರ್ಷ. ಒಟ್ಟಾರೆ 2026 ಬುದ್ಧಿಯಿಂದ ಭವಿಷ್ಯ ನಿರ್ಮಿಸುವ ವರ್ಷವಾಗಿದೆ ಎಂದು ಹೇಳಬಹುದು. ಜೈ ಶ್ರೀರಾಮ್.